ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ನಾನು ನೋಡಿ ಬೆಳಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಶುಕ್ರವಾರ ಬ್ಲಾಗು. ಮಾರ್ನಿಂಗ್ ನಾನು ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ, ಅದಕ್ಕೋಸ್ಕರ ಅವರಿಗೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿದ್ರೆ ಆಯಿತು ಅಂತ. ಸೊ ವಾರದಲ್ಲಿ ಇಲ್ಲ 15 ದಿನಕ್ಕೆ ಒಂದ್ಸಲ ಆದರೂ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿಕೊಡ್ತೀನಿ, ಹೆಲ್ತಿಯಾಗಿರಲಿ ಮಕ್ಕಳಿಗೆ ಅಂತ. ಇವಾಗ ಎಷ್ಟು ಅಂತಂದರೆ 4 ಜನಕ್ಕಾಗೋ ಅಷ್ಟು ಮಾಡ್ತಾಯಿದ್ದೀನಿ. ನನ್ನ ಮಗ ಜಾಸ್ತಿ ಕುಡಿಯೋದಿಲ್ಲ ಬೀಟ್ರೂಟು, ಅವ್ನು ನೋಡಿದ್ರೇ ವಲ್ಲ ಅಂತಾನೆ. ಅದಕ್ಕೋಸ್ಕರ 3 ಗ್ಲಾಸು 3 ಅಷ್ಟಾಗುತ್ತೆ, 3 ತೊಗೊಂಡಿದ್ದೀನಿ ನಾನು ಬೀಟ್ರೂಟು. ಸೊ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಸೋಸ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಬ್ಲಾಗು ಇಷ್ಟ ಆಯಿತು ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವಾಗ ನೋಡಿ ಬೀಟ್ರೂಟ್ ಜ್ಯೂಸ್ ಹೇಗಾಗಿದೆ ರೆಡ್ ಅಲ್ವಾ. ಸೊ ಗ್ಲಾಸಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಗಾಜಿನ ಗ್ಲಾಸಲ್ಲಿ. ಸೊ ಇವಾಗ ನಾನು ಈ ಲೋಟದಲ್ಲೇ ಹಾಕ್ತಾಯಿದ್ದೀನಿ. ಇವಾಗ ಇನ್ನೂ ಮಿಕ್ಕಿದೆ, ಅದು ನಾನು ಆಮೇಲೆ ಕುಡಿತೀನಿ, ಏಕೆಂದರೆ ಮಕ್ಕಳಿಗೆ ಮತ್ತು ಯಜಮಾನ್ರು ಅದರಲ್ಲೇ ಕುಡಿತಾರೆ. ಸೊ ನಮ್ಮ ಅಮ್ಮಗೆ ಕ್ಯಾರೆಟಲ್ಲಿ ಮತ್ತು ಬೀಟ್ರೂಟಲ್ಲಿ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಕುಡಿತಾಳೆ, ಆದರೆ ಫ್ರೂಟ್ಸ್ ಜ್ಯೂಸ್ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಕುಡಿತಾಳೆ. ಸೊ ಬೀಟ್ರೂಟ್ ಅಷ್ಟೊಂದು ಇಷ್ಟಪಡಲ್ಲ ಅವಳು, ಕ್ಯಾರೆಟು ತುಂಬ ಇಷ್ಟಪಟ್ಟು ಕುಡಿತಾಳೆ. ಸೊ ನನ್ನ ಮಗ ನೋಡಿ ಕುಡಿ ಅಂತಂದರೆ ವಲ್ಲ ಅಂತ ಇದ್ದಾನೆ ಅದನ್ನು ನೋಡಿನೇ ವಲ್ಲ ಅಂತ ಇದ್ದಾನೆ ಅವನು. ಅದಕ್ಕೋಸ್ಕರ ನಾನು ಕೆಲಸ ಇರುತ್ತಲ್ಲ, ಟಿಫನ್ ಅದು ಮಾಡೋದಿರುತ್ತೆ, ಅದಕ್ಕೆ ಅವ್ರ ಪಪ್ಪನ ಕೈಯಾಗ ಕೊಟ್ಟು ನಾನು ಟಿಫನ್ ಬಾಕ್ಸ್ ಏನಾದರೂ ಲಂಚಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು. ಉಪ್ಪಿಟ್ಟು ಮತ್ತು ನಮ್ಮ ಯಜಮಾನ್ರಿಗೆ ಬೀಟ್ರೂಟ್ ಜ್ಯೂಸ್ ಕೊಟ್ಟಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಅವ್ರು ಬಿಟ್ಟು ಬಂದ ನಂತರ ಸ್ನಾನ ಆದಿ ಆಮೇಲೆ ಅವರು ಟಿಫನ್ ಮಾಡ್ತಾ ಇದ್ದಾರೆ. ನಾನು ಮೊದಲು ಬೀಟ್ರೂಟ್ ಜ್ಯೂಸ್ ಕುಡ್ದು ಎಲ್ಲ ಕೆಲಸ ಮುಗಿಸ್ಕೋತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋಲ್ಲ, ನಾವು ಟೀ ಕುಡಿಯೋದು ಬಿಟ್ಟಿದ್ದೀವಿ. ಸ್ವಲ್ಪ ನನಗೆ ಕಫ ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ನೋಡಿ ಮನೆಯೆಲ್ಲ ಟಿ ವಿ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಕಿಚನ್ ಕ್ಲೀನ್ ಮಾಡ್ಕೋಬೇಕು. ನೋಡಿ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ, ಇಷ್ಟೊಂದು ಪಾತ್ರೆ ಎಲ್ಲ ಬಿದ್ದಿದೆ, ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬಟ್ಟೆ ವಾಶ್ ಮಾಡೋದು ಎಲ್ಲ ಮಿಕ್ಕಿದೆಲ್ಲ ಕೆಲಸ ಇರುತ್ತಲ್ವ. ಸೊ ಅದೆಲ್ಲ ಬಟ್ಟೆ ವಾಶ್ ಆಗಿ ಸ್ನಾನ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದ ನಂತರ ನಾನು ಪೂಜೆ ಮಾಡ್ತಾಯಿದ್ದೀನಿ. ಶುಕ್ರವಾರದ ಬೆಳಗ್ಗೆ ಎಷ್ಟು ಅಂದರೆ 10 ಗಂಟೆಗೆ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ನಾನು ದೀಪಾವಳಿಗೆ ಮಾಡಿದ್ದು ಲಕ್ಷ್ಮೀ ಪೂಜೆ, ಧನಲಕ್ಷ್ಮಿ ಪೂಜೆ ಮಾಡಿದಲ್ಲ. ಸೊ ಅದನ್ನು ನಾನು ಚರಿಗೆ ಮೇಲೆ ಇಟ್ಟು ಕಿಸಿಂದ್ರ ಪೂಜೆ ಮಾಡ್ತಾಯಿದ್ದೀನಿ. ಮನೇಲಿ ಕಟ್ಟಬಹುದು, ಆದರೆ ಈ ಥರ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೂ ಖುಷಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದೇ ಥರ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತ ನಾನು ಚರಿಗೆ ಮೇಲಿಟ್ಟು ಧನಲಕ್ಷ್ಮಿದು ಪೂಜೆ ಮಾಡಿದ್ದು ಟೆಂಗಿರುತ್ತಲ್ಲ, ಅದನ್ನು ನಾವು ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತಾಯಿರ್ತೀನಿ. ಮತ್ತು ಹಾಗೆ ಇವತ್ತು ಶುಕ್ರವಾರ ಇನ್ನೂ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ನಾನು ಕಾಮಾಕ್ಷಿ ದೀಪನ ಹಚ್ತಾ ಇದ್ದೀನಿ. 1 ತಿಂಗಳಾಯ್ತೇನೋ ಬಹುಶಃ ಅನಿಸುತ್ತೆ ನಾನು ಕಾಮಾಕ್ಷಿ ದೀಪನ ಹಚ್ತಾ ಇರೋದು. ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ನಾನು ಟ್ರೈ ಮಾಡ್ತಾಯಿದ್ದೆ. ಸೊ ನನಗೆ ಆಗಲಿಲ್ಲ. ಸೊ ನನಗೆ ತಿಳಿದ ಮಟ್ಟಿಗೆ ಕಾಮಾಕ್ಷಿ ದೀಪ ಹೇಗೆ ಪೂಜೆ ಮಾಡ್ತಾರೆ ಅಂತ ನಾನೆಲ್ಲ ತಿಳ್ಕೊಂಡು ಕಿಸಿಂದ್ರ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಪೂಜೆ ಮಾಡಬೇಕು ಅಂದರೆ ನನಗೆ 1 ಅವರ್ ಬೇಕಾಗುತ್ತೆ. ಸೊ ಎಲ್ಲ ನೀಟಾಗಿ ಏನು ರೆಡಿ ಮಾಡ್ಕೋಬೇಕಲ್ವ. ಸೊ 1 ಗಂಟೆವರೆಗೂ ನಾನು ಎಲ್ಲ ಫಸ್ಟು ನಾನು ಏನಂತಾರೆ ಪೂಜೆ ಮಾಡಬೇಕಾದ್ರೆ ನಾನು ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಇವೆಲ್ಲ ಪೂಜೆ ಮಾಡಬೇಕು ಅಂತಂದರೆ ನಾನು ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಏಕೆಂದರೆ ನನಗೆ ಶುಕ್ರವಾರ ಬೆಳಗ್ಗೆ ಮಾರ್ನಿಂಗು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕಂತರ ಆಗಲ್ಲ. ಅದಕ್ಕೋಸ್ಕರ ನಾನು ಸಾಯಂಕಾಲ ಇಲ್ಲಾಂದ್ರೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಎಲ್ಲ ನೋಡಿ ಅಷ್ಟಗಂಧ ಮತ್ತು ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ರೆಡಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಬತ್ತಿ ಅವೆಲ್ಲ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಲೈಟಾಗಿ ಟೈಮ್ ಹಿಡಿಯುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಎಳ್ಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ದೇವರಿಗೆ ಅಂತ ಸಪ್ರೇಟಾಗಿ. ಎಳ್ಳೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ತುಪ್ಪನೂ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸ್ವಲ್ಪ ಇವಾಗ ಕೋಲ್ಡ್ ಟೈಮ್ ಇತ್ತು ಅಂದರೆ ತುಪ್ಪ ಗಟ್ಟಿಯಾಗುತ್ತೆ ದೀಪ, ಸೊ ಅಲ್ಲೇ ಅಂದ್ಕೊಂಡಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ಜಾಸ್ತಿ ಎಳ್ಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ದೇವರಿಗೋಸ್ಕರ ಅಂತ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಕಾಮಾಕ್ಷಿ ದೀಪನ ನಾನು ರೆಡಿ ಮಾಡಿದ್ದೀನಿ.
ರೆಡಿ ಮಾಡಿಕೊಂಡು ಮೇಲ್ಗಡೆ ಹತ್ತಿ ಎಲ್ಲನ ಒಂದೊಂದು ದೀಪನ ಮತ್ತು ಚರಗಿನ ಎಲ್ಲ ಮೇಲ್ಗಡೆ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನನಗೆ 1 ಅವರ್ ಆಗುತ್ತೆ ಟೈಮು. ಇವಾಗಂದರೆ ಹೊಸ್ತಲಿಗೆ ನಾನು ಅರಿಶಿಣ ಅದೇನೂ ಹಚ್ತಾ ಇಲ್ಲ. ಯಾಕೆ ಅಂತಂದರೆ ಮೊದಲೆಲ್ಲ ಅರಿಶಿಣ ಹಚ್ತಾಯಿದ್ದೆ, ಇವಾಗ ಅರಿಶಿಣ ಹಚ್ತಾ ಇಲ್ಲ. ಬಾಡಿಗೆ ಮನೆ ಅಲ್ವಾ ಸ್ನೇಹಿತರೆ, ಅದಕ್ಕೋಸ್ಕರ ಅಷ್ಟೇ ಸಿಂಪಲ್ಲಾಗಿ ಹೊಸ್ತಲಿಗೆ ಪೂಜೆ ಮಾಡಿ ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡಿ ಎಲ್ಲ ದೀಪ ಎಲ್ಲ ಹಚ್ಚೋದಾಯಿತು. ಸೊ ಈ ಪೂಜೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೋಡಿ. ನನಗೆ ಎಲ್ಲ ಕೆಳಗೆಲ್ಲ ನಾನು ರೆಡಿ ಮಾಡಿಕೊಂಡು ಮೇಲ್ಗಡೆ ಏನು ಮಾಡ್ತೀನಿ, ಒಂದು ದೀಪನ ಎಲ್ಲ ಎಣ್ಣೆ ಹಾಕಿ ಎಲ್ಲ ಒಂದು ಏನು ಮಾಡ್ಕೊಳ್ಳೋದೆ ಪೂಜೆದು ರೆಡಿ ಎಲ್ಲ ಮಾಡಿಕೊಂಡು ಎಲ್ಲ ಮೇಲೆ ತಿಟ್ಕೊಂಡು ಅಗರಬತ್ತಿ ಬೆಳಗಿ ಹಾಗೆ ನಾನು ಕರ್ಪೂರ ಮಂಗಳವಾರ ಮತ್ತು ಶುಕ್ರವಾರ ಕರ್ಪೂರನ ಬೆಳಗಿ ಸೊ ಈ ಥರ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ತೀನಿ. ನನಗೆ ತಿಳಿದ ಮಟ್ಟಿಗೆ ನನ್ನ ಮನಸ್ಸು ಶಾಂತಿಗೋಸ್ಕರ. ಸೊ ಹೇಳಿಲ್ಲ, ಯಾರನ್ನೂ ನಂಬೋಕ್ಕಾಗಲ್ಲ ಸ್ನೇಹಿತರೆ, ನಾವು ಯಾರ ಮೇಲೂ ನಂಬಿಕೆನೂ ಇಡೋಕ್ಕಾಗಲ್ಲ. ಸೊ ಮನಸ್ಸಿಗೆ ನೋವಾದಾಗ, ಏನೇ ಒಂದು ಪ್ರಾಬ್ಲಮ್ ಆದಾಗ ನಾವು ದೇವ್ರ ಮೊರೆ ಹೋಗ್ತೀವಿ. ಸೊ ಹಾಗೆಯೇ ನನಗೆ ಏನೇ ಒಂದು ಹೇಳ್ಕೋದಾಗಲಿ, ನನ್ನ ಮನಸ್ಸಿನ ಅನಿಸಿಕೆಗಳನ್ನಾಗಲಿ, ಏನೇ ಆಗಲಿ, ನನ್ನ ಸಂಕಟ ಆಗಲಿ, ನಾನು ಖುಷಿ ಆಗಲಿ, ನಾನು ಯಾವಾಗ್ಲೂ ನನ್ನ ಮನಸ್ಸಿನಿಂದ ನನ್ನ ದೇವ್ರ ಹತ್ರನೇ ಶೇರ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ಮನುಷ್ಯರಿಗೆ ಎರಡೆರಡು ಥರ ಯೋಚನೆ ಮಾಡ್ತಾ ಇರ್ತಾರೆ. ಒನ್ ಟೈಮ್ ನಾವು ನಮ್ಮ ಕಷ್ಟ ಬಂದಾಗ ನಾವು ಹೇಳ್ಕೊತೀವಲ್ಲ ಸ್ನೇಹಿತರೆ, ಅವ್ರು ಏನು ಮಾಡ್ಕೊತಾರೆ, ಕೇಳ್ತಾರೆ. ಆಮೇಲೆ ಬೇರೊಂದು ಟೈಮಲ್ಲಿ ಅದನ್ನು ಹೇಗೆ ಉತ್ತರ ಕೊಡಬೇಕು ಹಾಗೆ ಉತ್ತರ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಮನಸ್ಸಿನ ಅನಿಸಿಕೆಗಳು ಹೇಳೋದಿದ್ರೆ ನಾನು ದೇವ್ರ ಹತ್ರನೇ ಕಷ್ಟ ಆಗಲಿ, ಖುಷಿ ಸುಖ ಆಗಲಿ, ಏನೇ ಒಂದು ಹೇಳ್ಕೋದಿದ್ರು ಭೀ ಸೊ ನಾನು ಈ ಥರ ಪೂಜೆ ಮೂಲಕ ನಂದು ನೋವನ್ನು ನಾನು ಮರಿತಾ ಇರ್ತೀನಿ. ಇವಾಗ ನೋಡಿ ಪೂಜೆ ಎಲ್ಲ ಆಗಿದೆ, 12 ಗಂಟೆ ಆಗ್ತಾಯಿದೆ. ನಮ್ಮ ಮಗ ಧ್ರುವನ ಕರ್ಕೊಂಬರೋಕ್ಕೆ ನಾನು ಸ್ಕೂಲಿಗೆ ಹೋಗ್ತಾಯಿದ್ದೀನಿ, ರೆಡಿ ಆಗಿದ್ದೀನಿ ನೋಡಿ. ಸೊ ಇವಾಗ ಅವನಿಗೆ ಕರ್ಕೊಂಡು ಬಂದು ಅವನು ಫ್ರೆಶ್ ಅಪ್ ಆಗಿದ ನಂತರ ನಾವು ಟಿಫನ್ ಮಾಡ್ತೀವಿ. ಕಾಮನ್ ಆಗಿ ನಾನು ಮೊದಲೆಲ್ಲ ಬ್ಲಾಗ್ ಎಲ್ಲ ಬಿಟ್ಟಿದ್ದೆ. ಸೊ ಈ ಬ್ಲಾಗ್ ನೋಡಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಧ್ರುವ ಬಂದಿದ್ದಾನೆ ನೋಡಿ, ಹೋಮ್ವರ್ಕು ಮಾಡ್ತಾಯಿದ್ದಾನೆ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಳಿಗ್ಗೆ ರುಟೀನ್ ಹೇಗಿತ್ತು ಅಂತ. ನಾನು ಮಾರ್ನಿಂಗು ಬೀಟ್ರೂಟ್ ಜ್ಯೂಸ್ ಮಾಡಿದ್ದೆ, ಸೊ ಹೆಲ್ತಿಯಾಗಿ. ಹಾಗೆಯೇ ಮತ್ತು ಪೂಜೆನೂ ಹೇಗಾಗಿತ್ತು ಅಂತ. ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಬೈ, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ. ಓಕೆ, ಬಾಯ್.